ಗೋವಿನ ಹೆಸರಿನಲ್ಲಿ ಗೂಂಡಾಗಿರಿಯನ್ನ ಮಾಡ್ತಾ ಇದ್ದಾರೆ, ಹಲ್ಲೆಯನ್ನ ಮಾಡ್ತಾ ಇದ್ದಾರೆ, ಕೊಲೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಜಾತ್ಯತೀತ ಸರ್ಕಾರಗಳು ಇಲ್ಲಿ ಏನ್ ಮಾಡ್ತಾ ಇದೆ? ಬಿಜೆಪಿಯ ಅದು ವೃತ್ತಿ ಅಥವಾ ಪ್ರವೃತ್ತಿ ಅಂತ ಹೇಳಿ ತಿಳ್ಕೊಳ್ಳೋಣ. ಯಾಕೆಂತ ಹೇಳಿದ್ರೆ ಹತ್ತಿರದ ಉಡುಪಿಯಲ್ಲಿ ನಡೆದಂತಹ ಹಾಜಬ್ಬ ಹಸನಬ್ಬ ಪ್ರಕರಣದಲ್ಲಿ ಆ ಒಂದು ಆದಿ ಉಡುಪಿಯ ಬೆತ್ತಲೆ ಪ್ರಕರಣದ ಪ್ರಮುಖ ಆರೋಪಿ ಇವತ್ತು ಕರ್ನಾಟಕ ಸರ್ಕಾರದ ಶಾಸಕ. ಈ ರಾಜ್ಯದ ದೌರ್ಭಾಗ್ಯ ಅಂತ ಹೇಳ್ಬೋದು ನಾವು. ಇಂತಹ ದುಷ್ಟ ವ್ಯಕ್ತಿಗಳನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನೀಡಿದಂತಹ ಅತ್ಯುತ್ತಮ ಮಹೋನ್ನತವಾದಂತಹ ಸಂವಿಧಾನದ ಆಶಯಗಳು ಚರ್ಚೆಯಾಗುವಂತಹ ನೀತಿ ನಿರೂಪಣಾ ಸಭೆಗಳಲ್ಲಿ ಕಾಣಬೇಕಾಗಿರುವಂತಹ ದೌರ್ಭಾಗ್ಯ ನಮಗೆ. ಇಂತಹ ಕ್ರಿಯೆಗಳಿಂದಾಗಿ ಬಿಜೆಪಿಯ ಈ ಒಂದು ಕೋಮು ವ್ಯಾಪ್ತಿಯಿಂದಾಗಿ ಇವತ್ತು ಅಂತಹ ಒಂದು ಗೂಂಡಾಯಿಸಂ ಮಾಡುವಂತಹ ವ್ಯಕ್ತಿಗಳಿಗೆ ಮತ್ತಷ್ಟು ಹುಮ್ಮಸ್ಸು ಬರ್ತಾ ಇದೆ, ಮತ್ತಷ್ಟು ಶಕ್ತಿ ಬರ್ತಾ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆಯು ಕೂಡ ಅಂತಹ ವ್ಯಕ್ತಿಗಳೊಂದಿಗೆ ಸಾಥ್ ನೀಡುತ್ತದೆ. ಅಕ್ರಮ ಗೋಸಾಗಾಟದ ಹೆಸರಿನಲ್ಲಿ ಇವರಿಗೆ ಗಾಡಿಯನ್ನ ಅಡ್ಡ ಇಟ್ಟು ಆ ಗೋಸಾಗಾಟಗಾರರನ್ನು ತಡೆಯುವಂತಹ ಅಧಿಕಾರವನ್ನ ಯಾರು ನೀಡಿರುವಂತದ್ದು? ಯಾವ ಕಾನೂನು ನೀಡಿದೆ ಅವರಿಗೆ? ಆದ್ರೆ ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಅಂತಹ ವ್ಯಕ್ತಿಗಳನ್ನ ಠಾಣೆಗೆ ಕರೆಸಿ ವಶಪಡಿಸಿದಂತಹ ಗೋಗಳನ್ನು ಮತ್ತು ಅವರ ಮೇಲೆ ಕೇಸ್ ದಾಖಲಿಸುತ್ತದೆ. ಈ ವ್ಯಕ್ತಿಗಳನ್ನ ಹಾಗೆ ಬಿಟ್ಟು ಬಿಡುವಂತಹ ಒಂದು ಪದ್ಧತಿ. ಅವರ ಮನೆಗಳು ಸೀಸ್ ಆಗ್ತದೆ. ಅವರ ಮೇಲೆ ಅತ್ಯಂತ ಕಠಿಣವಾದಂತಹ ಸೆಕ್ಷನ್ಗಳನ್ನ ಜಡಿಯಲಾಗ್ತದೆ. ಗೂಂಡಾಯಿಸಂ ಮಾಡಿದಂತಹ, ದರೋಡೆ ಮಾಡಿದಂತಹ, ಹಲ್ಲೆ ಮಾಡಿದಂತಹ ಸಂಘ ಪರಿವಾರದ ಕಾರ್ಯಕರ್ತರನ್ನ ಮನೆಗೆ ಕಳಿಸಿಕೊಡುತ್ತದೆ. ಇದು ಯಾವ ನೀತಿ? ಈ ರೀತಿಯ ತಾರತಮ್ಯ ಧೋರಣೆಯಿಂದಾಗಿ ಇವತ್ತು ಸಮಾಜದಲ್ಲಿ ಅಶಾಂತಿ ಬೆಳೆಯುತ್ತಾ ಇರತಕ್ಕಂಥ ಇಲ್ಲಿರ್ತಕ್ಕಂತಹ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಗಳು ಸರಿಯಾದಂತಹ ರೀತಿಯಲ್ಲಿ ಈ ವಿಚಾರಗಳನ್ನ ಮುನ್ನಡೆಸುವುದಾದ್ರೆ ಯಾವುದೇ ರೀತಿಯ ಗೊಂದಲಗಳು, ಆತಂಕಗಳು ಸಮಾಜದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಕರ್ನಾಟಕ ಗೋ ಹತ್ಯಾ ನಿಯಂತ್ರಣ ಕಾಯ್ದೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಆಕಳು, ಹಸು ಮತ್ತು ಕರು ಇದರ ಹತ್ಯೆ ಸಂಪೂರ್ಣವಾಗಿ ನಿಷೇಧ. ಉಳಿದ ಎಲ್ಲಾ ಜಾನುವಾರುಗಳಿಗೆ ಕೆಲವೊಂದು ನಿರ್ಬಂಧಗಳನ್ನು ಹೇರಿಕೊಂಡು ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಆದ್ರೆ ನಮ್ಮ ದುರದೃಷ್ಟ ಏನು ಅಂತ ಹೇಳಿದ್ರೆ, ಕಾನೂನನ್ನ ಎಷ್ಟು ಸಂಕೀರ್ಣತೆ ಅಥವಾ ಸಂಕಷ್ಟಕ್ಕೆ ಒಳಪಡಿಸ್ತಾರೆ ಅಂತ ಹೇಳಿದ್ರೆ, ಒಂದು ಅನುಮತಿಯನ್ನ ಪಡೆಯಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ನಿಬಂಧನೆಗಳನ್ನ ಹಾಕಿಕೊಂಡು ಅವರು ಬಿಟ್ಟಿದ್ದಾರೆ. ಅಂದ್ರೆ ನೇರವಾಗಿ ಹೇಳಿಲ್ಲ ಇದು ಕೂಡ ನಿಮಗೆ ನಿಷೇಧ ಅಂತ ಹೇಳಿ, ಇಂಡೈರೆಕ್ಟ್ ಆಗಿ ಆ ಒಂದು ಅನುಮತಿ ಪಡೆಯಲಾರದಂತಹ ಒಂದು ಸ್ಥಿತಿಯನ್ನ ಇವತ್ತು ಸರ್ಕಾರ ಮಾಡಿರುವಂತಹ ಕಾರಣಕ್ಕಾಗಿ ಇವತ್ತು ಕೆಲವೊಂದು ಘಟನೆಗಳು ನಡೀತಾ ಇರಬಹುದು. ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು ಸರ್ಕಾರದ ಆದೇಶ ಪ್ರಕಾರ ವಾಹನ ಚಾಲನಾ ಪರವಾನಗಿಯನ್ನ ಪಡೆದೇ ವಾಹನ ಚಲಾಯಿಸುವುದಾದರೆ, ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಸಂಬಂಧಿಸಿದ ಇಲಾಖೆಯಿಂದ ಅನುಮತಿ ಪಡೆದೇ ಮನೆ ಕಟ್ಟುವುದಾದ್ರೆ, ಉದ್ದಿಮೆಯನ್ನ ಆರಂಭ ಮಾಡುವಂತಹ ಸಂದರ್ಭದಲ್ಲಿ ಉದ್ದಿಮೆ ಪರವಾನಗಿಯನ್ನ ಪಡೆದೇ ಅವರು ಉದ್ದಿಮೆಯನ್ನ ಮಾಡುವುದಾದ್ರೆ, ಈ ಜಾನುವಾರುಗಳನ್ನ ಹತ್ಯೆ ಮಾಡಲಿಕ್ಕೆ ಒಂದು ಕಾನೂನು ಇದೆ. ಅದರ ಪರವಾನಗಿಯನ್ನ ಪಡೆದೇ ಅವರು ಮಾಡುವಂತಹ ವ್ಯವಸ್ಥೆಯನ್ನ ಇಲ್ಲಿಯ ಸರ್ಕಾರ ಮಾಡಿಕೊಡಬೇಕು ಅಂತ ಹೇಳಿ ಈ ಪ್ರತಿಭಟನೆಯ ಮೂಲಕ ನಾನು ಆಗ್ರಹಿಸ್ತಾ ಇದ್ದೇನೆ. ಒಂದು ವೇಳೆ ಕರ್ನಾಟಕ ಸರ್ಕಾರ ಆ ರೀತಿಯ ಸುಲಲಿತವಾದಂತಹ ಒಂದು ಪರವಾನಗಿಯ ಅನುಕ್ರಮಣೆಯನ್ನ ಅನುಸರಿಸುವುದಾದ್ರೆ ಅದನ್ನ ಪಾಲಿಸಲಿಕ್ಕೆ ಮುಸ್ಲಿಂ ಸಮುದಾಯ ಸಿದ್ಧವಾಗಿದೆ. ಪರವಾನಗಿಯನ್ನ ಪಡೆದೇ ನಾವು ನಮಗೆ ಧರ್ಮಸಮ್ಮತವಾದಂತಹ ಆಹಾರವನ್ನ ಸೇವಿಸ್ತೇವೆ ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೇನೆ.